ಅಹಂಕಾರ, ಹಣದ ಮದ, ಅಧಿಕಾರದ ಮದ. ಜಮೀರ್ ಅಹಮದ್ ಖಾನ್ ಓನ್ಲಿ ನಾಟ್ ಎ ಎಲೆಕ್ಷನ್ ಸ್ಟಾರ್ ಕ್ಯಾಂಪೇನರ್, ಪರ್ಮನೆಂಟ್ ಸ್ಟಾರ್ ಆಫ್ ದಿ ಮುಸ್ಲಿಂ. ಈ ಜನ ಅದನ್ನ ಚಾಲೆಂಜಿಂಗ್ ಆಗಿ ತಗೊಳ್ತಾರೆ. ಖಂಡಿತ ಜಮೀರ್ ಅಹಮದ್ ಖಾನ್ ಅವರೇ ಟರ್ನಿಂಗ್ ಪಾಯಿಂಟ್. ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ 95% ಮತ ಕ್ರೋಢೀಕರಣ ಆಗಲಿಕ್ಕೆ ಓನ್ಲಿ ಒನ್ ಸಿಂಗಲ್ ಪರ್ಸನ್ ಜಮೀರ್ ಅಹಮದ್ ಖಾನ್. ಯಾಕೆ ಅಂತ ಹೇಳ್ತೀನಿ, ಅವರು ಧಾರ್ಮಿಕ ಗುರುಗಳನ್ನು ಮನವೊಲಿಸಿ ಅವರಿಗೆ ಈ ವ್ಯವಸ್ಥೆಯಲ್ಲಿ ಮುಸಲ್ಮಾನರನ್ನ ಕಾಂಗ್ರೆಸ್ ಕಡೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅದು ನೀವು ಬಿಟ್ಟರೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಸಲೀಂ ಅಹಮದ್ ಅವ್ರು ಬರ್ತಿದ್ದಾರೆ, ರಿಜ್ವಾನ್ ಅರ್ಷದ್ ಅವ್ರು ಬರ್ತಾ ಇದ್ದಾರೆ. ಅವರು ಸಮಾಜದ ಲೀಡರ್ ಅಲ್ಲ ಮೇಡಮ್, ಕಾಂಗ್ರೆಸ್ ಪಕ್ಷದ ಲೀಡರ್. ಸ್ವತಂತ್ರ ಅಭ್ಯರ್ಥಿಯಿಂದ ಯಾಕೆ ಬಿದ್ದಿದ್ದೀರಾ? ಅವನನ್ನು ಕಣದಿಂದ ಸರಿಸುವಂತಹ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಾ? ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಇಲ್ಲಿವರೆಗೂ ಸಿಗಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಎಲ್ಲೋ ಒಂದು ಕಡೆ ಮೂರನೇ ಶಕ್ತಿ ಇರುವಾಗ ಕಾಂಗ್ರೆಸ್ಸಿಗೆ ಭಯ ಇತ್ತು, ಮತ ವಿಭಜನೆ ಆಗ್ಬೋದು ಅಂತ ಹೇಳಿ. ಅವಾಗ ಇರ್ತಕ್ಕಂತಹ ಗೌರವ, ಬೆಲೆ ಇವತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. 2 ವರ್ಷದಲ್ಲಿ ಏನಾಗದಿದೆ? ಅಮ್ಮ MP ಇದ್ದಾರೆ, ಅಪ್ಪ ಮಿನಿಸ್ಟರ್ ಇದ್ದಾರೆ. ನೀನು ಇನ್ನೂ ಅನುಭವ ಬೇಕಾಗಿದೆ ನಿನಗೆ. ನೀನು 2 ವರ್ಷ ಕೆಲಸ ಮಾಡಪ್ಪ, 28ರಲ್ಲಿ ನಿನ್ಗೆ ಅವಕಾಶ ಸಿಗುತ್ತೆ. ನನ್ನದೊಂದು ಪ್ರಶ್ನೆ, ಈ ಒಂದು ಬೈ ಎಲೆಕ್ಷನ್ ಇಂದ ಸರ್ಕಾರ ಬರೋದು, ಸರ್ಕಾರ ಕೆಡುವಂತ ನಿರ್ಧಾರ ಏನಾಗ್ತಿರ್ಲಿಲ್ಲ. ಒಂದು ಸೀಟ್ ಹೆಚ್ಚಾಗ್ತಿತ್ತು ಅಥವಾ ಒಂದು ಸೀಟ್ ಕಮ್ಮಿ ಆಗ್ತಾ ಇತ್ತು. ಅದು ಕಾಂಗ್ರೆಸ್ ಪಕ್ಷ ಚಿಂತನೆ ಮಾಡಬೇಕಿತ್ತು. ಈ ಸಮಾಜ 95% ಮತ ನಮಗೆ ಕೊಟ್ಟು ಕೈ ಹಿಡಿದಿದೆ. 2 ವರ್ಷದಲ್ಲಿ ಏನಾಗದಿದೆ? ಅಮ್ಮ MP ಇದ್ದಾರೆ, ಅಪ್ಪ ಮಿನಿಸ್ಟರ್ ಇದ್ದಾರೆ. ನೀನು ಇನ್ನೂ ಅನುಭವ ಬೇಕಾಗಿದೆ ನಿನಗೆ. ನೀನು 2 ವರ್ಷ ಕೆಲಸ ಮಾಡಪ್ಪ, 28ರಲ್ಲಿ ನಿನಗೆ ಅವಕಾಶ ಸಿಗುತ್ತೆ. ಈ ಸಮಾಜ ನಿರಂತರವಾಗಿ ಬೇಡಿಕೆ ಇಟ್ಕೊಂಡು ಬಂದಿದೆ. ಅನೇಕ ಬಾರಿ ಕೈ ತಪ್ಪಿದೆ ಟಿಕೆಟ್ ಹಿನ್ನೆಲೆ. ಈ ನಿರ್ಧಾರ ಮುಂದೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ? ಖಂಡಿತ ಆಗುತ್ತೆ. ನಿಮಗೆ ಒಂದೇ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಸುರ್ಜಿವಾಲಾ ಅವರ ಹೇಳಿಕೆ ಕರ್ನಾಟಕದ ಮತದಾರರಲ್ಲಿ ಅಸಮಾಧಾನ ಆಗುವುದರ ಜೊತೆಗೆ ಹರಿಯಾಣ ರಾಜ್ಯದಲ್ಲಿ ಮುಸ್ಲಿಮರು ಅವರ ಕಚೇರಿ ನುಗ್ಗಿ, ಅದು ಖಂಡಿತ ಅದು ವೈರಲ್ ವಿಡಿಯೋ ಅಲ್ಲ. ನೋ ನಿಜ, 100% ಅಸಮಾಧಾನ, ಮುಸಲ್ಮಾನರ ಅಸಮಾಧಾನ ಯಾವ ರೀತಿ ಇದೆ ಅಂತ ವ್ಯಕ್ತವಾಗಿದೆ. ಓಕೆ, ವಾಟ್ ಅಬೌಟ್ ಜಮೀರ್ ಅಹಮದ್ ಖಾನ್ ಅವ್ರನ್ನ ಇಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ನಡೆಸ್ಕೊಳ್ತಾ ಇರೋದು? ಅವರು ಸ್ಟಾರ್ ಪ್ರಚಾರಕರು ಅಂತ ತಗೊಂಡ್ರೆ ಕಾಂಗ್ರೆಸ್ ಹೈಕಮಾಂಡೇ ತೀರ್ಮಾನ ಮಾಡಿರೋ ಥರ ರಾಜ್ಯದಲ್ಲಿ 3 ಸ್ಟಾರ್ ಪ್ರಚಾರಕರು. ಬೇರೆ ರಾಜ್ಯಕ್ಕೆ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಬೇರೆ ರಾಜ್ಯಕ್ಕೆ ಅವ್ರನ್ನ ಕಳಿಸ್ತಾರೆ. ಬೇರೆ ರಾಜ್ಯದಲ್ಲಿ ಗೆಲ್ಲಿಸ್ಕೊಂಡು ಬಂದಿರೋ ಉದಾಹರಣೆ ಕೂಡ ಇದೆ. ಬಟ್ ಈ ಬೈ ಎಲೆಕ್ಷನ್ನಲ್ಲಿ ಅವ್ನು ಬರದೇ ಇದ್ರೇ ಪಾಡ, ಊರು ತಣ್ಣಗಿರುತ್ತೆ ಅನ್ನೋ ಮಾತು. ಅಹಂಕಾರ, ಹಣದ ಮದ, ಅಧಿಕಾರದ ಮದ. ಜಮೀರ್ ಅಹಮದ್ ಖಾನ್ ಓನ್ಲಿ ನಾಟ್ ಎ ಎಲೆಕ್ಷನ್ ಸ್ಟಾರ್ ಕ್ಯಾಂಪೇನರ್, ಪರ್ಮನೆಂಟ್ ಸ್ಟಾರ್ ಆಫ್ ದಿ ಮುಸ್ಲಿಂ. ಅವರು ರಾಜಕೀಯ ವ್ಯಕ್ತಿ ಅನ್ನೋದಕ್ಕಿಂತ ಒಬ್ಬ ಸಾಮಾಜಿಕ ಕಳಕಳಿ ಇರತಕ್ಕಂಥ ಜಾತ್ಯತೀತ ನಾಯಕ. ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತ ಇಲ್ಲ ಅವ್ರ ಸೇವೆ. ಅವ್ರ ಕ್ಷೇತ್ರದಲ್ಲಿ ಹೋಗಿ ನೀವು ಮತದಾರರ ನಾಡಿ ಮಿಡಿತ ಅರ್ಥ ಮಾಡಿಕೊಂಡ್ರೆ ಎಲ್ಲ ಜನಾಂಗದವರಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸೇವೆಯನ್ನು ಮಾಡ್ತಾರೆ. ಅವ್ರ ಕೈಲಾದಷ್ಟು. ಇವತ್ತು ರಾಜ್ಯದಲ್ಲಿ ಯಾರಾದರೂ ತಮ್ಮ ಜೀವನದ ಅತ್ಯಂತ ದೊಡ್ಡ ಕನಸು ಒಬ್ಬ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಕೆ ಮಾಡಲಿಕ್ಕೆ ಆರ್ಥಿಕ ಶಕ್ತಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ, ನಾನು ಆ ಅಲ್ಲಾಹನ ಕೃಪೆಯಿಂದ ನಾನು ಮಕ್ಕಾ ನೋಡಬೇಕು, ನಾನು ಮದೀನಾ ನೋಡಬೇಕು ಅನ್ನುವ ಭಾವನೆ ಅವನಲ್ಲಿ ಹುಟ್ಟಿ ಅದು ಹಾಗೇ ಒಳಗೆ ಇಟ್ಕೊಂಡು ಸಾಯುವಂತಹ ಪರಿಸ್ಥಿತಿ ಇತ್ತು. ಇವತ್ತು ಜಮೀರ್ ಅಹಮದ್ ಖಾನ್ ಒಬ್ಬ ಇಂಥ ಧೀಮಂತ ನಾಯಕ ಪ್ರತಿ ವರ್ಷ ನೂರಾರು ಸಂಖ್ಯೆಯಲ್ಲಿ ಮಸೀದಿಗಳಲ್ಲಿ ಸೇವೆ ಮಾಡುವವರಿಗೆ, ಹಿರಿಯ ಜೀವಿಗಳಿಗೆ, ಕಾಯಕ ಜೀವಿಗಳಿಗೆ, ಆರ್ಥಿಕ ಶಕ್ತಿ ಇಲ್ಲದೆ ಇರತಕ್ಕಂಥವರಿಗೆ ಕೋಟ್ಯಾಂತರ ರೂಪಾಯಿ ಅವರ ಸ್ವಂತ ಹಣ, ಅನುದಾನ ಅಲ್ಲ, ಸರ್ಕಾರದ ಮೂಲಕ ಅಲ್ಲ, ಅವರು ಆ ಒಂದು ದೊಡ್ಡ ಭಾವನೆಯನ್ನು ಇಟ್ಕೊಂಡು ಅವರು ತನ್ನ ಆಖಿರತ್ತನ್ನು ಸರಿಪಡಿಸ್ಕೊಂಡು ರಾಜಕೀಯದ ಜೊತೆಗೆ ಸೇವೆಯನ್ನು ಮಾಡ್ತಿದ್ದಾರೆ. ಅಂತಹ ಒಬ್ಬ ರಾಜಕಾರಣಿ ಇವತ್ತು ನಮಗೆ ಮಾದರಿ. ಈ ಜನ ಅದನ್ನ ಚಾಲೆಂಜಿಂಗ್ ಆಗಿ ತಗೊಳ್ತಾರೆ. ಖಂಡಿತ ಜಮೀರ್ ಅಹಮದ್ ಖಾನ್ ಅವರೇ ಟರ್ನಿಂಗ್ ಪಾಯಿಂಟ್. ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ 95% ಮತ ಕ್ರೋಢೀಕರಣ ಆಗಲಿಕ್ಕೆ ಓನ್ಲಿ ಒನ್ ಸಿಂಗಲ್ ಪರ್ಸನ್ ಜಮೀರ್ ಅಹಮದ್ ಖಾನ್. ಯಾಕೆ ಅಂತ ಹೇಳ್ತೀನಿ, ಅವರು ಧಾರ್ಮಿಕ ಗುರುಗಳನ್ನು ಮನವೊಲಿಸಿ ಅವರಿಗೆ ಈ
ವ್ಯವಸ್ಥೆಯಲ್ಲಿ ಮುಸಲ್ಮಾನರನ್ನ ಕಾಂಗ್ರೆಸ್ ಕಡೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅದು ನೀವು ಬಿಟ್ಟರೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತೆ ಬೇರೆ ಲೀಡರ್ಸ್ ಬರ್ತಾ ಇದ್ದಾರೆ ಸರ್. ಜಮೀರ್ ಅಹಮದ್ ಅವರು ಅಷ್ಟೇನ ಅಲ್ಪಸಂಖ್ಯಾತ ಲೀಡರು, ಸಲೀಂ ಅಹಮದ್ ಅವ್ರು ಬರ್ತಿದ್ದಾರೆ, ರಿಜ್ವಾನ್ ಅರ್ಷದ್ ಅವ್ರು ಬರ್ತಾ ಇದ್ದಾರೆ. ಅವರು ಸಮಾಜದ ಲೀಡರ್ ಅಲ್ಲ ಮೇಡಮ್, ಕಾಂಗ್ರೆಸ್ ಪಕ್ಷದ ಲೀಡರ್. ಪಕ್ಷದ ಆದೇಶ ಪಾಲಿಸ್ತಿದ್ದಾರೆ. ಸಮಾಜದ ಬಗ್ಗೆ ಅವ್ರಿಗೆ ಕಾಳಜಿ ಇರ್ತಿದ್ರೆ ಈ ಸಮಾಜದ ಜೊತೆಗೆ ಅನ್ಯಾಯ ಆಗಿದೆಯಲ್ಲ, ಸಂದರ್ಭ ಬಂದರೆ ರಾಜೀನಾಮೆ ಕೊಡ್ತೀನಿ, ನಾನು ಇಂಥದಕ್ಕೆ ಬೆಂಬಲಿಸೋದಿಲ್ಲ ಅಂತ ಹೇಳ್ತಾರೆ. ಅವರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಬಂದಿದ್ದಾರೆ, ಇಲ್ಲಿ ಸಮಾಜದ ನಾಯಕರಾಗಿ ಬಂದಿಲ್ಲ. ಸಮಾಜದ ನಾಯಕರಾಗಿ ಬರೋದಾದರೆ ನೀವು ಒಬ್ಬ ಸ್ವತಂತ್ರ ಅಭ್ಯರ್ಥಿಯನ್ನು ಕಣದಿಂದ ಹಿಂದಕ್ಕೆ ಸರಿಸಿ ಅಂತ ಹೇಳುವಂಥ ಮಾತೆಲ್ಲಿದೆ? ನೀವು ಸಮಾಜದ ಚಿಂತನೆ ಇದ್ದಿದ್ರೆ ಒಬ್ಬ ಯುವಕ, ಒಬ್ಬ ಒಳ್ಳೆಯ ಗ್ರ್ಯಾಜುಯೇಟ್, ಅನುಭವಿ, ನಿನ್ನನ್ನು ನಾವು ಬೆಂಬಲಿಸ್ಬೇಕಪ್ಪ ಇವತ್ತು ಅಂತ ಹೇಳಬೇಕಿತ್ತು. ಸಮಾಜದ ನೋವಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ದರೆ, ಆಡಳಿತ ಪಕ್ಷದವರು ಹಣ ಅಧಿಕಾರ ಇರುವಂತಹ ಒಬ್ಬ ಸಚಿವರ ಪುತ್ರ, ನೀವು ಸ್ವತಂತ್ರ ಅಭ್ಯರ್ಥಿಯಿಂದ ಯಾಕೆ ಬಿದ್ದಿದ್ದೀರಾ? ಅವನನ್ನು ಕಣದಿಂದ ಸರಿಸುವಂತಹ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಾ? ಆಗಿದೆ ಅದು ಯಾಕೆ ಮಾಡ್ತಾ ಇದ್ದೀರಾ ಅಂದರೆ, ನಾನು ಹಿಂದೇನು ಒಂದು ಸಭೆಯಲ್ಲಿ ಹೇಳಿದ್ದೆ, ಕೈಯಲ್ಲಿ ಕೋಲು ಯಾವಾಗ ಬರುತ್ತಂದರೆ ಕಾಲಲ್ಲಿ ಶಕ್ತಿ ಕಡಿಮೆ ಆದಾಗ, ತನ್ನ ಗೆಲುವಿನ ನಿರೀಕ್ಷೆ ಕಡಿಮೆ ಆದಾಗ, ತನ್ನ ಸೋಲು ತನ್ನ ಕಣ್ಣೆದುರಿಗೆ ಬಂದಾಗ ಇಂತಹ ಎಲ್ಲ ಕೆಲಸ ಮಾಡಲಿಕ್ಕೆ ಇಳಿತಾರೆ. ಓಕೆ, ಫೈನಲಿ ಏನು ಹೇಳ್ತೀರಿ? ನಾನು ಇಷ್ಟೇ ಹೇಳೋದು, ದುರಂತ ಈ ರಾಜ್ಯದಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಇಲ್ಲಿವರೆಗೂ ಸಿಗಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಎಲ್ಲೋ ಒಂದು ಕಡೆ ಮೂರನೇ ಶಕ್ತಿ ಇರುವಾಗ ಕಾಂಗ್ರೆಸ್ಸಿಗೆ ಭಯ ಇತ್ತು, ಮತ ವಿಭಜನೆ ಆಗ್ಬೋದು ಅಂತ ಹೇಳಿ. ಅವಾಗ ಇರ್ತಕ್ಕಂಥ ಗೌರವ ಬೆಲೆ ಇವತ್ತು ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಅವ್ರಿಗೆ ಭಯನೇ ಇಲ್ಲ. ಅವ್ರು ಏನು ಮುಸಲ್ಮಾನರು ನಮಗೆ ಬಿಟ್ಟು ಯಾರಿಗೆ ಹಾಕ್ತಾರೆ? BJPಯವರು ನಮಗೆ ನೀವು ರೋಟ್ ಹಾಕಲ್ಲ ಅಂದರೆ, ನಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾರರನ್ನು ಹೊಂದಿರತಕ್ಕಂಥ ಸಮಾಜ ಆಗಿಯೂ ಕೂಡ ರಾಜಕೀಯ ಶೋಷಣೆಗೆ ಒಳಗಾಗಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ಅನಕ್ಷರತೆ, ವಿದ್ಯಾವಂತರ ಕೊರತೆ, ನಾಯಕರ ಕೊರತೆ, ನಾಯಕರ ಸ್ವಾರ್ಥ. ಕೇವಲ ಇವತ್ತು ಜಮೀರ್ ಅಹಮದ್ ಖಾನ್ ಸಮಾಜಕ್ಕೋಸ್ಕರ ಅವರು ನಿರ್ಣಯ ತಗೊಂಡಿರೋದು, ಅವರ ಸ್ವಾರ್ಥಕ್ಕಲ್ಲ. ಅವ್ರ ಸ್ವಾರ್ಥಕ್ಕೆ ನಿರ್ಣಯ ತಗೊಂಡಿದ್ರೆ ಪಕ್ಷದ ಆದೇಶ ಪಾಲನೆ ಮಾಡಿಬಿಟ್ಟು ದಾವಣಗೆರೆಗೆ ಬಂದು ದೊಡ್ಡ ಸ್ಟಾರ್ ಕ್ಯಾಂಪೇನರ್ ಆಗಿ ಫೋರ್ಸ್ ಕೊಟ್ಟು 25,000-30,000 ಜನರಿಗೆ ಸೇರಿಸಿ ಪ್ರಚಾರ ಮಾಡಿ ಭಾಷಣ ಮಾಡಿ ಹೋಗ್ಬೋದಾಗಿತ್ತು. ತನ್ನ ಸಮಾಜಕ್ಕೆ ನೋವಾಗಿದೆ ಅಂತ ಹೇಳಿ ಅವರು ಬರದೇ ಇರ್ತಕ್ಕಂಥದ್ದನ್ನು ಅದನ್ನು ಲಾಭ ಪಡ್ಕೊಳ್ಳೋಕ್ಕೆ ಹಾತೊರಿತಿದ್ದಾರೆ. ಹೌದು, ಜಮೀರ್ ಅಹಮದ್ ಖಾನ್ ಅವರಿಗೆ ಎಲ್ಲೋ ಒಂದು ಕಡೆ ನಾವು ಹಿನ್ನಡೆ ಉಂಟು ಮಾಡಿ ನಾವು ಅವ್ರ ಸ್ಥಾನ ತುಂಬಬೇಕು. ನೀವು ಈ ಥರ ವಾಮ ಮಾರ್ಗದಿಂದ ಸ್ಥಾನ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಸೇವೆ ಮಾಡಬೇಕು, ಶ್ರಮ ಪಡಬೇಕು, ಸಮಾಜದ ಹೃದಯಗಳಲ್ಲಿ ಮನೆ ಮಾಡಬೇಕು, ಆವಾಗ ನಾಯಕರಾಗ್ತೀರಾ. ಮತ್ತೊಬ್ಬರ ಹಕ್ಕನ್ನು ಕಸೀಲಿಕ್ಕೆ ಪ್ರಯತ್ನ ಮಾಡಿದರೆ ನಾಯಕರಾಗಲ್ಲ. ನಾಯಕರಾಗೋದು ಜನರ ಮನಸ್ಸಿನಿಂದ, ಬೂಟಾಟಿಕೆ ತಂತ್ರಗಾರಿಕೆಯಿಂದ ಅಲ್ಲ. ನೀವೆಲ್ಲ ಇದ್ದೀರಲ್ಲ, ನೀವೆಲ್ಲ ಕರ್ಸಲ್ವಾ ಜಮೀರ್ ಅಹಮದ್ ಅವರಿಗೆ ನಿಮ್ಮ ಕ್ಷೇತ್ರಕ್ಕೆ? ನಾವು ಜಮೀರ್ ಅಹಮದ್ ಖಾನ್ ಅವರಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ, ನೀವು ನಿಜವಾದ ರಾಜಕೀಯ ನಾಯಕರ ಜೊತೆಗೆ ಸಮಾಜದ ನಾಯಕರು. ಸೋಲು ಗೆಲುವು ಯಾರ ಹಣೆ ಬರೋಲ್ಲ, ದೇವರು ಫಿಕ್ಸ್ ಮಾಡಿರ್ತಾನೆ. ಈಗ 23 ಜನ ಅಭ್ಯರ್ಥಿಗಳಿದ್ರೆ ಯಾರಾದರೂ ಒಬ್ಬರೇ ಗೆಲ್ಲೋದು. ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅದರ ವಿರುದ್ಧ ಹೋದರೆ ರಾಜಕೀಯ ಅಸ್ತಿತ್ವ ಆಗಲಿ ಅಥವಾ ತನ್ನ ಆತ್ಮಗೌರವ ಆಗಲಿ ಅದು ಸೂಕ್ತ ಅಲ್ಲ. ಓಕೆ ಸರ್. ಜಮೀರ್ ಅಹಮದ್ ಖಾನ್ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದರಿಂದ ಅವರು ಇಲ್ಲಿ ಬರಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ ಟಿಕೆಟ್ ತೆಗೆದುಕೊಂಡು ಸ್ಟ್ಯಾಂಡ್ ಸರಿ ಇದೆ ಅಂತೀರಿ? ಖಂಡಿತ 100ಕ್ಕೆ 100 ಅವ್ರ ಸ್ಟ್ಯಾಂಡ್ ಸರಿ ಇದೆ. ಇದರ ಪರಿಣಾಮ ಇವತ್ತು ನೀವು ದಾವಣಗೆರೆ ದಕ್ಷಿಣದಲ್ಲಿ ಹಗುರವಾಗಿ ತೆಗೆದುಕೊಂಡಿದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನನ್ನ ಸಂದೇಶ ಇದು. ಇದರ ಪರಿಣಾಮ ನಿಮಗೆ 2028ರಲ್ಲಿ ಖಂಡಿತ ಸಿಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿಯವರೆಗೆ BJP ಕಾಂಗ್ರೆಸ್ ನೇರವಾಗಿ ಚುನಾವಣೆಗಳು ಮಾಡ್ಕೊಂಡು ಬರ್ತಾ ಇತ್ತು. ಈಗ ಮುಸ್ಲಿಮರಿಗೆ ಪರ್ಯಾಯ ಶಕ್ತಿ ಬೇಕು 28ಕ್ಕೆ. ಕಾಂಗ್ರೆಸ್ ಮತ ಬ್ಯಾಂಕ್ ಆಗಿ ಕೆಲಸ ಮಾಡಿದರೆ 2 ಚುನಾವಣೆಯಲ್ಲಿ 2018 ಮತ್ತು 2023, ಅದು 28ರಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ.